ಒಂದಷ್ಟು ಜನ ಡೈರೆಕ್ಟರ್ಗಳು ದುಡ್ಡಿಗೆ ಇಲ್ದಾದ್ರೆ ಇನ್ನೊಂದಷ್ಟು ಜನ ಡೈರೆಕ್ಟರ್ಗಳು ನನಗೆ ಹೇಳಕ್ಕೆ ಬೇಜಾರಾಗ್ತದೆ, ಮಾಧ್ಯಮಗಳ ಮುಂದೆ ನಾನು ಹೇಳಬಾರ್ದು. ನಮ್ಮಲ್ಲಿ ಸ್ತ್ರೀಗಳಿಗೆ ಭಾಳ ಗೌರವ ಇದೆ. ಅಗೌರವ ತರುವಂಥ ಕೆಲಸಗಳನ್ನ ನಮ್ಮಲ್ಲಿ ಮಾಡ್ತಾರೆ. ಫೋನ್ ಮಾಡಿದೆ ಏನು ತೊಂದರೆ ಆಗೋಯ್ತೀನಿ ಅಂತ. ಏನಿಲ್ಲ, ಕೇಳಬಾರ್ದು, ಆದರೂ ಕೇಳ್ತಾ ಇದ್ದೀನಿ. ನೀವು ಭ್ರಷ್ಟಾಚಾರಕ್ಕೆ ಸಹಕಾರ ಮಾಡಲ್ಲ ಒಂದಷ್ಟು ಜನ ಡೈರೆಕ್ಟರ್ಗಳು, ಆದರೂ ಕೇಳ್ತಾ ಇದ್ದೀನಿ. ಏನಾದರೂ ಎಕ್ಸ್ಪೆಕ್ಟ್ ಮಾಡೋಂಗಿದ್ರೆ ಕೊಡ್ತೀನಿ. ನಮ್ಮ ರಿಲೇಟಿವ್ ಒಬ್ಬರು ಕೆಲಸಕ್ಕೆ ಸೇರಿಸ್ಬೇಕು, ಒಂದು 20 ಲಕ್ಷ ನಾನು ಕೊಡ್ತೀನಿ ಅಂತ. ಒಕ್ಕಲಿಗರ ಸಂಘದ ಬೈಲಾ ಏನಿದೆ ಅದು ಭಾಳ ವೀಕ್ ಇದೆ. ಅವರು ಬೇಕಾದಂಗೆ ತಿರ್ಚಿ ಮರ್ಚಿ ಮಾಡಿ CCTV ಇದ್ದರೂ ಕೂಡ ಅಜೆಂಡಾ ಕಳಿಸ್ಕೊಡ್ತಾರೆ. EC ಮೀಟಿಂಗ್ದು ಅಜೆಂಡಾ ಅಲ್ಲಿ ಸಬ್ಜೆಕ್ಟ್ ಇರಲ್ಲ. ಎಲ್ಲರೂ ಎದ್ದು ಹೋದ್ಮೇಲೆ ರಾತ್ರಿ ಕೂತ್ಕೊಂಡು ಎಲ್ಲ ಅವ್ರಿಗೆ ಹೆಂಗೆ ಬೇಕು ಹಂಗೆ ಅಜೆಂಡಾನ ತಿದ್ದುಕೊಂಡು ಪ್ರೊಸೀಡಿಂಗ್ಸ್ನ ಮಾಡಿ ಪ್ರೊಸೀಡಿಂಗ್ಸ್ನ ಡೈರೆಕ್ಟರ್ಗಳಿಗೆ ಯಾರಿಗೂ ಕಳಿಸಲ್ಲ. ನಾವು ಕೇಳ್ತಾ ಇರೋದಿಷ್ಟ, ನಾವು ಯಾವುದೇ ವ್ಯಕ್ತಿ ವಿರುದ್ಧವಾಗಿಲ್ಲ, ಆ ವ್ಯಕ್ತಿ ಮಾಡ್ತಕ್ಕಂಥ ಕರ್ಮಕಾಂಡಗಳ ವಿರುದ್ಧ ಇದ್ದೀವಿ. ಈಗ ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನೆ ಮಾಡಲಿಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಅಧಿಕಾರ ಇದೆ. ಇಲ್ಲಿಂದ ತುಂಬಿಕೊಂಡು ಅದರಲ್ಲಿ ಊಟನೂ ಹೋಗ್ತದೆ, ಕಾಸು ಹೋಗ್ತದೆ. ಪ್ರತಿನಿತ್ಯ ಒಂದು ದಿವಸಕ್ಕೆ ಅವ್ರು ಊಟ ಮಾಡೋದು ಬಿಲ್ ಎಷ್ಟು ಗೊತ್ತಾ? 4 ರಿಂದ 5 ಜನ ಡೈರೆಕ್ಟರ್ಗಳು 20 ರಿಂದ 30 ಸಾವಿರ ರೂಪಾಯಿ ಪ್ರತಿದಿನ ನಾನ್ ವೆಜ್ ಬೇಕು ಅವ್ರಿಗೆ. ನಾವು ಪ್ರಶ್ನೆ ಮಾಡಿದ್ರೆ ರಾಜಶೇಖರಣ್ಣ ಹೇಳ್ದಂಗೆ ನಮ್ಮನ್ನು ಸಸ್ಪೆನ್ಷನ್. ನಾವು ಕೋರ್ಟ್ಗಳು ಹೋಗಿ 4-5 ಲಕ್ಷ ಫೀಸ್ಗಳು ಕೊಟ್ಟು ನಾವು ಸ್ಟೇ ತೊಗೊಂಡು ಬರಬೇಕಾಗ್ತದೆ. ಏನು ನಾವು ಮಾಡಿರೋ ತಪ್ಪು ಪ್ರಶ್ನೆ ಮಾಡ್ತೀವಿ ಅಷ್ಟೇ. ಈಗ ನೋಡಿ, 4 ವರ್ಷ ಕಳೀತಾ ಬಂತು. ನಾವು ಕೆಲವೊಬ್ಬರು ನಿರ್ದೇಶಕರುಗಳು ಭಾಳ ಪ್ರಾಮಾಣಿಕವಾಗಿ ನಾವು ಮುಂಚೆನೇ ಹೇಳಿದ್ವಿ, ಸಂಘದಲ್ಲಿ ದುಡ್ಡು ಮಾಡೋದು ಒಂದೇ, ಅವರ ಮನೆಯವ್ರನ್ನ ಮಾರೋದು ಒಂದೇ ಅಂತೇಳಿ. ಆಮೇಲೆ ಅದರಂತೆ ನಾವು 4 ವರ್ಷಗಳ ಕಾಲನೂ ಕೂಡ ಭಾಳ ನ್ಯಾಯಬದ್ಧವಾಗಿ ನಡ್ಕೊಂಡು ಬಂದ್ವಿ. ಅದರಲ್ಲಿ ಕೆಲವೊಬ್ಬ ನಿರ್ದೇಶಕರುಗಳು ಅವ್ರ ಕುಟುಂಬದವ್ರಿಗೆ ಅಂತೇಳಿ ಸಂಘದ ಬೈಲಾ ಇರ್ಬೋದು ಮತ್ತು ಸಂಘದ ನಿಯಮಾವಳಿಗಳನ್ನ ಕೂಡ ಬದಲಾಯಿಸಿ ಅವರ ಕುಟುಂಬಕ್ಕೆ ಲಾಭ ಆಗೋ ರೀತಿ ಕೆಲವೊಂದಷ್ಟು ತೀರ್ಮಾನಗಳನ್ನ ತೊಗೊಂಡಿದ್ದಾರೆ. ತದನಂತರ ಎಂಪ್ಲಾಯಿಗಳು ಯಾರಾದರೂ ಪ್ರಶ್ನೆ ಮಾಡಿದ್ರೆ ಅವ್ರನ್ನ ಸಸ್ಪೆಂಡ್ ಮಾಡಿ ಒಂದು ಕಾರಣ ಕೊಟ್ಟು ಮೀಟಿಂಗಲ್ಲಿ ಏನಾಗ್ತದೆ ಅಂದರೆ, ನಮ್ಮಲ್ಲಿ ವೀಕ್ ಬೈಲಾ ಇದೆ. ನಮ್ಮದು ಒಕ್ಕಲಿಗರ ಸಂಘದ ಬೈಲಾ ಏನಿದೆ ಅದು ಭಾಳ ವೀಕ್ ಇದೆ. ಅವರು ಬೇಕಾದಂಗೆ ತಿರ್ಚಿ ಮರ್ಚಿ ಮಾಡಿ CCTV ಇದ್ದರೂ ಕೂಡ ಅಜೆಂಡಾ ಕಳಿಸ್ಕೊಡ್ತಾರೆ. EC ಮೀಟಿಂಗ್ದು ಅಜೆಂಡಾ ಅಲ್ಲಿ ಸಬ್ಜೆಕ್ಟ್ ಇರಲ್ಲ. ಕೊನೆಗೆ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಅಂತೇಳಿ ಇತರೆ ಸಬ್ಜೆಕ್ಟ್ನಲ್ಲಿ ಹಣಕಾಸಿನ ವಿಚಾರ ತರಬಾರ್ದು ಅಂತ ಹೇಳ್ತಾರೆ, ಮತ್ತು ದೊಡ್ಡ ನಿರ್ಧಾರಗಳು ತರಬಾರ್ದು ಅಂತ. ಎಲ್ಲರೂ ಎದ್ದು ಹೋದ್ಮೇಲೆ ರಾತ್ರಿ ಕೂತ್ಕೊಂಡು ಎಲ್ಲ ಅವ್ರಿಗೆ ಹೆಂಗೆ ಬೇಕು ಹಂಗೆ ಅಜೆಂಡಾನ ತಿದ್ದುಕೊಂಡು ಪ್ರೊಸೀಡಿಂಗ್ಸ್ನ ಮಾಡಿ ಪ್ರೊಸೀಡಿಂಗ್ಸ್ನ ಡೈರೆಕ್ಟರ್ಗಳಿಗೆ ಯಾರಿಗೂ ಕಳಿಸಲ್ಲ. ಕೊನೆಗೆ ಏನು ಮಾಡ್ತಾರೆ, ಅವ್ರಿಗೆ ಹೆಂಗೆ ಬೇಕು ಹಂಗೆ ಮಾಡಿಕೊಂಡು ಪ್ರತಿ ಸೀಟು. ಈಗ ನನಗೆ ಇವತ್ತು ಬೆಳಗ್ಗೆ ನಮ್ಮ ಒಂದು ಒಕ್ಕಲಿಗ ಸಮುದಾಯದ ಸಂಘದ ಮುಖಂಡರು ಒಬ್ಬರು ಬೆಳಗ್ಗೆ ಫೋನ್ ಮಾಡಿದ್ರು ವಾಟ್ಸಪ್ಪಲ್ಲಿ, ಇಟ್ಸ್ ಅರ್ಜೆಂಟ್, ಪ್ಲೀಸ್ ಕಾಲ್ ಮೀ ಅಂತ. ಫೋನ್ ಮಾಡಿದೆ ಏನು ತೊಂದರೆ ಆಗೋಯ್ತೀನ ಅಂತ. ಏನಿಲ್ಲ, ಕೇಳಬಾರ್ದು, ಆದರೂ ಕೇಳ್ತಾ ಇದ್ದೀನಿ. ನೀವು ಭ್ರಷ್ಟಾಚಾರಕ್ಕೆ ಸಹಕಾರ ಮಾಡಲ್ಲ ಒಂದಷ್ಟು ಜನ ಡೈರೆಕ್ಟರ್ಗಳು, ಆದರೂ ಕೇಳ್ತಾ ಇದ್ದೀನಿ. ಏನಾದರೂ ಎಕ್ಸ್ಪೆಕ್ಟ್ ಮಾಡೋಂಗಿದ್ರೆ ಕೊಡ್ತೀನಿ. ನಮ್ಮ ರಿಲೇಟಿವ್ ಒಬ್ಬರು ಕೆಲಸಕ್ಕೆ ಸೇರಿಸ್ಬೇಕು, ಒಂದು 20 ಲಕ್ಷ ನಾನು ಕೊಡ್ತೀನಿ ಅಂತ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಸಂಘದ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂದಿದೆ ಅಂದರೆ, ಈಗ ಅಪ್ರಾಮಾಣಿಕರ ಜೊತೆಲಿ ಸೇರಿ ನಾವುಗಳು ಅಪ್ರಾಮಾಣಿಕರು ಅಂತಲೇ ಅನ್ಸ್ಕೊಳ್ತಾ ಇದ್ದೀವಿ. ನಾವು ನ್ಯಾಯಯುತವಾಗಿ ಹೋರಾಟ ಮಾಡಿ. ನಾವು ಕೇಳ್ತಾ ಇರೋದಿಷ್ಟ, ನಾವು ಯಾವುದೇ ವ್ಯಕ್ತಿ ವಿರುದ್ಧವಾಗಿಲ್ಲ, ಆ ವ್ಯಕ್ತಿ ಮಾಡ್ತಕ್ಕಂಥ ಕರ್ಮಕಾಂಡಗಳ ವಿರುದ್ಧ ಇದ್ದೀವಿ. ಈಗ ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನೆ ಮಾಡಲಿಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಅಧಿಕಾರ ಇದೆ. ಈಗ ಒಬ್ಬ ರಾಜಶೇಖರ ಅಣ್ಣನ ಅಂತೋರೆ ಇವತ್ತು ಸಂಘದಲ್ಲಿ ರಾಜೀನಾಮೆ, ನಾವು ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡ್ತೀವಿ ಅಂದರೆ ಅರ್ಥ ಮಾಡ್ಕೊಳ್ಳಿ ಯಾವ ಮಟ್ಟಕ್ಕೆ ರೋಸ್ ಹೋಗಿದ್ದಾರೆ ಅಂತ. ಇವಾಗ ಕೋನಪ್ರೆಡ್ಡಿಯವರು ದಕ್ಷ ಅಧಿಕಾರಿಗಳಾಗಿ ರಿಟೈರ್ಡ್ DSP ಆಗಿ ಅವ್ರು ಕೆಲಸ ಮಾಡಿ ಇವತ್ತು ಅವ್ರನ್ನ ಸಸ್ಪೆಂಡ್ ಮಾಡ್ತಾರೆ ಅಂದರೆ, ಆಗ ನಾನು ಇದ್ದೆ, ಏನು ನಮ್ಮ ಆಫೀಸ್ ಬರೋರು ಇದರಲ್ಲಿ ಅವ್ರು ಪ್ರಶ್ನೆ ಮಾಡಿದಾಗ ನಮ್ಮ ಮಂಡ್ಯದ ಒಬ್ಬ ಡೈರೆಕ್ಟ್ರು ಪ್ಲಸ್ ಇಲ್ಲೆಲ್ಲ ಒಂದಷ್ಟು ಜನ ಇದ್ದಾರೆ. ಅವ್ರುಗಳೆಲ್ಲ ಇಲ್ಲಿ ದಿನ ಬೆಳಗಾದರೆ ಟಿಫನ್ ಬಾಕ್ಸ್ನು ಕೂಡ ಮನೆಯಿಂದ ಎತ್ಕೊಂಡ್ಬರ್ತಾರೆ ಖಾಲಿ. ಇಲ್ಲಿಂದ ತುಂಬಿಕೊಂಡು ಅದರಲ್ಲಿ ಊಟನೂ ಹೋಗ್ತದೆ, ಕಾಸು ಹೋಗ್ತದೆ. ಪ್ರತಿನಿತ್ಯ ಒಂದು ದಿವಸಕ್ಕೆ ಅವ್ರು ಊಟ ಮಾಡೋದು ಬಿಲ್ ಎಷ್ಟು ಗೊತ್ತಾ? 4 ರಿಂದ 5 ಜನ ಡೈರೆಕ್ಟರ್ಗಳು 20 ರಿಂದ 30 ಸಾವಿರ ರೂಪಾಯಿ ಪ್ರತಿದಿನ ನಾನ್ ವೆಜ್ ಬೇಕು ಅವ್ರಿಗೆ. ಗತ್ಗೆಟ್ಟವರು ಒಂದಷ್ಟು ಜನ ಬಂದಿದ್ದಾರೆ. ಅದಾದಮೇಲೆ ಕಾರ್ಗಳು EC ಮೀಟಿಂಗಲ್ಲಿ ತೀರ್ಮಾನನ ತಗೊಳ್ಳಲ್ಲ. 40 ಲಕ್ಷ ರೂಪಾಯಿ ಕಾರ್ಗಳನ್ನ 5 ರಿಂದ 6 ಕಾರ್ ಪರ್ಚೇಸ್ ಮಾಡ್ತಾರೆ. ಅದಾದ ನಂತರ ಕೆಲವೊಬ್ಬ ಡೈರೆಕ್ಟರ್ಗಳು ಇಲ್ಲಿ ಬರ್ತಾರಲ್ಲ, ನೀವು ನಂಬ್ತಿರೋ ಇಲ್ಲೋ, ಒಂದಷ್ಟು ಜನ ಡೈರೆಕ್ಟರ್ಗಳು ದುಡ್ಡಿಗೆ ಇಲ್ದಾದ್ರೆ ಇನ್ನೊಂದಷ್ಟು ಜನ ಡೈರೆಕ್ಟರ್ಗಳು ನನಗೆ ಹೇಳಕ್ಕೆ ಬೇಜಾರಾಗ್ತದೆ, ಮಾಧ್ಯಮಗಳ ಮುಂದೆ ನಾನು ಹೇಳಬಾರ್ದು. ನಮ್ಮಲ್ಲಿ ಸ್ತ್ರೀಗಳಿಗೆ ಭಾಳ ಗೌರವ ಇದೆ. ಅಗೌರವ ತರುವಂಥ ಕೆಲಸಗಳನ್ನ ನಮ್ಮಲ್ಲಿ ಮಾಡ್ತಾರೆ. ಯಾಕೆ ಇದನ್ನು ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಅಂದರೆ, ನೋಡಿ, ನಂದು ಫೈಟಿಂಗ್ DNA, ಕಾಂಪ್ರಮೈಸ್ DNA ಅಲ್ಲ. ನಾವೆಲ್ಲ ಒಂದಷ್ಟು ಜನ ಇಲ್ಲಿ 4 ಜನ ಡೈರೆಕ್ಟರ್ಗಳು ಇದ್ದರು, ಇನ್ನೊಂದಷ್ಟು ಜನ ಡೈರೆಕ್ಟರ್ಗಳು ಬರಬೇಕಾಗಿತ್ತು. ಅವ್ರಿಗೂ ಅಷ್ಟೇ ಫೋನ್ ಮಾಡಿ, ನೀವು ಏನಾದರೂ ಬಂದು ಅವ್ರ ಜೊತೆಲಿ ಸಹಕಾರ ಮಾಡಿದ್ರೆ ನಿಮ್ಮದೇನು, ಇವಾಗ ಉದಾಹರಣೆಗೆ ಈ ಚಿತ್ರದುರ್ಗ ಇರ್ತದೆ, ಚಿಕ್ಕಮಂಗ್ಳೂರು ಇರ್ತದೆ, ನಿಮಗೆ ಅದೇ ರೀತಿ ಸುಳ್ಯ ಇರ್ತದೆ. ಆ ಭಾಗದಲ್ಲೆಲ್ಲ ಜೆಂಟ್ಸ್ ಕಂಟೆಸ್ಟ್ ಮಾಡೋದನ್ನು ಲೇಡಿ, ಅದು ಅಜೆಂಡಾನೇ ಇಟ್ಟಿಲ್ಲ. ನೋಡಿ, ನಿಮಗೆ GB ಮಾಡಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಅಜೆಂಡಾ ಕಳಿಸ್ಕೊಡ್ಬೇಕಾಗ್ತದೆ. ಅದರಲ್ಲಿ ಅಜೆಂಡಾನೇ ಇಲ್ಲ. ಅಜೆಂಡಾ ಇಲ್ಲದೆ ಇವರು ಯಾವುದೋ ಒಂದು ಸಬ್ಜೆಕ್ಟ್ ತರ್ತಾರೆ, ಇವರು ಕ್ಲಿಯರ್ ಮಾಡ್ಕೊಂಡು ಬರ್ತಾರೆ. ಅಲ್ಲಿ ನಾವು ಹೋರಾಟ ಮಾಡಿದ್ವಿ.
ಆ ಗ್ಯಾಪಲ್ಲಿ ಹೇಳ್ತಾರೆ, ನನ್ನ ಎದುರುಗಡೆನೆ ಒಬ್ಬ ಖಜಾಂಚಿಗಳಿದ್ರು, ಮತ್ತೆ ನಮ್ಮ ಗೌರವಾಧ್ಯಕ್ಷರು ಉಪಾಧ್ಯಕ್ಷರು ಇದ್ರು. ಅವ್ರು ಹೇಳ್ತಾರೆ, ಗಲಾಟೆ ಮಾಡ್ತಾರೆ, ಯಾರು ಕೇಳಿಸ್ಕೊಳ್ಳಲ್ಲ, ಎಲ್ಲ ಕ್ಲಿಯರ್ ಮಾಡು ಅಂತ. ನಾನು ಅಲ್ಲೇ ನಿಂತಿದ್ದೀನಿ. ನಾನು ಹೇಳ್ತೀನಿ, ಎಂಥ ಕೆಲಸ ಮಾಡ್ತೆ, ಯಾರು ತಲೆ ಕೆಡಿಸ್ಕೊಳ್ಳಲ್ಲ ಮಾಡಿ ಅಂತಂದ್ರೆ ಯಾವ ಮಟ್ಟಕ್ಕೆ ಸಂಘ ಹದಗೆಡ್ತಾ ಇದೆ ಅನ್ನೋದಕ್ಕೆ ನೋಡಿ. ಇಷ್ಟೆಲ್ಲ ನಾವು ಮಾತಾಡ್ತಾ ಇದ್ದೀವಿ ಅಂದರೆ ನಮಗೇನೋ ಕಷ್ಟ ಅಂತಲ್ಲ ರೀ, ಸಮುದಾಯಕ್ಕೆ ಸೇವೆ ಮಾಡ್ತೀವಿ ಅಂತ ನಾವಿಲ್ಲಿ ಬಂದಿರತಕ್ಕಂಥದ್ದು. 35 ಜನ ಡೈರೆಕ್ಟರ್ಗಳು ಸಮುದಾಯದ ಗುಲಾಮ್ರುಗಳು ನಾವು, ಹೊರತು ಯಾರ ರಾಜಕಾರಣಿಗಳು ಗುಲಾಮ್ರು ಅಲ್ಲ. ನೋಡಿ, ಒಂತಲಲ್ಲಿ ಇಟ್ಕೊಳ್ಳಿ, ನಾವೆಲ್ಲ ಹೆಸರು ಮಾಡಿದ್ಮೇಲೆ ಸಂಘಕ್ಕೆ ಬಂದಿರತಕ್ಕಂಥವ್ರು. ಸಂಘಕ್ಕೆ ಬಂದ್ಮೇಲೆ 4-6 ಗೌರವನ ಸಂಪಾದನೆ ಮಾಡಿದ್ದೀವಿ. ಎಲ್ಲೋದ್ರೂ ನಮ್ಮನ್ನು ಗೌರವಿಸ್ತಾರೆ. ಯಾಕೆ ಅಂದರೆ ನಮ್ಮ ಕೈ ಶುದ್ಧ ಹಸ್ತವಾಗಿದೆ. ಶುದ್ಧ ಹಸ್ತವಾಗಿರೋದಕ್ಕೆ ನಮ್ಮನ್ನು ಎಲ್ಲೋದ್ರೂ ಗೌರವಿಸ್ತಾರೆ. ಈಗ ನನ್ನ ರಾಜಶೇಖರ ಅಣ್ಣ ಮತ್ತು ಸುರೇಶ್ ಅಣ್ಣವರು ಇಬ್ಬರು ಏನು ನಮ್ಮ ಹೊಸಕೋಟೆ ಭಾಗದ ಡೈರೆಕ್ಟರ್ಗಳು ರಾಜೀನಾಮೆ ಕೊಟ್ಟಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ. ಅಂದರೆ ಇಲ್ಲಿ ಮಾತಿಗೆ ಗೌರವ ಇಲ್ಲ, ಕಡತಗಳಿಗೆ ಗೌರವ ಇಲ್ಲ, ಮತ್ತು ಕಂಪ್ಯೂಟರ್ ಆಪರೇಟರ್ ಅಂತೇಳಿ ತೊಗೊಂಡಿದ್ದಾರೆ. ಎಷ್ಟೋ ಜನ ಕಂಪ್ಯೂಟರ್ ಆಪರೇಟರ್ಗಳಿಗೆ ಕಂಪ್ಯೂಟರ್ ನಾಲೆಡ್ಜೇ ಇಲ್ಲ, ಅಂಥವ್ರನ್ನ ತೊಗೊಂಡಿರುವಂಥದ್ದು. ಈಗ ಸುಮಾರು 180ರಿಂದ 400 ಜನ ಎಂಪ್ಲಾಯಿಗಳನ್ನ ತೊಗೊಳ್ಬೇಕು ಅಂತೇಳಿ ತೀರ್ಮಾನಕ್ಕೆ ಬಂದಿದ್ದಾರೆ. ಈಗ ನೀವು ಸಂಘದಲ್ಲಿ ನಮಗೆ ಅವಾಗಲೇ ನಮ್ಮ ಕೋನಪ್ಪ ರೆಡ್ಡಿ ಸರ್ ಹೇಳ್ದಂಗೆ C&R ರೂಲ್ಸ್ ಪ್ರಕಾರ ಎಷ್ಟು ಜನ ತೊಗೊಳ್ಬೇಕು, ಅಥವಾ NMC ಇರ್ಬೋದು, ಅಥವಾ ಬೇರೆ ಬೇರೆ ಸ್ಲೆಟ್ ಪ್ರಕಾರ ಯಾವ್ಯಾವ ಅದಕ್ಕೆ ಕ್ವಾಲಿಫಿಕೇಷನ್ಸ್ ಬೇಕು, ಅದನ್ನು ಯಾವುದೂ ನೋಡದೆ ಒಬ್ಬ ಡೈರೆಕ್ಟ್ರು, ತುಮಕೂರು ಭಾಗದ ಒಬ್ಬ ಡೈರೆಕ್ಟರ್ ಇದ್ದಾರೆ, ಆ ದೊಡ್ಡ ಮನುಷ್ಯ ಏನು ಮಾಡ್ತಾರೆ, ಮಗಳನ್ನ ಕೊಟ್ಟಿರ್ತಾರೆ, ಆತನಿಗೆ ಕೆಲಸ ಇರಲ್ಲ, ಆತನ ಕರ್ಕೊಂಬಂದು ಇಲ್ಲಿ ಒಂದೇ ಒಂದು ಪಬ್ಲಿಕೇಶನ್ ಇರಲ್ಲ ರೀ, ಅವ್ರನ್ನ ಕರ್ಕೊಂಬಂದು ಕೆಲಸ ಕೊಟ್ಟಿದ್ದಾರೆ. ಒಂದು EC ಮೀಟಿಂಗಲ್ಲಿ ಪ್ರಸ್ತಾಪ ಮಾಡಲ್ಲ. ಯಾಕೆ ಮಾತಾಡ್ತಾ ಇದ್ದೀವಿ ಅಂದರೆ ವೈಯಕ್ತಿಕವಾಗಿ ಯಾಕೆ ಮಾತಾಡ್ತಾ ಇದ್ದೀವಿ ಅಂದರೆ ವೈಯಕ್ತಿಕವಾಗಿ ತಪ್ಪು ಮಾಡಿರೋದು. ಆಮೇಲೆ ನಾವು ನಾಳೆ ದಿವಸ ಮತ್ತೆ ಚುನಾವಣೆಗೆ ಬರ್ತೀವೋ ಬರಲ್ವೋ, ಇರೋಷ್ಟು ದಿವಸ ಅಂತೂ ನಾವು ಪ್ರಾಮಾಣಿಕವಾಗಿ ಇರ್ತೀವಿ. ಯಾಕಂದರೆ ನಮ್ಮ ತಾಯಿ ತಂದೆಯರು ಭಾಳ ಕಷ್ಟಪಟ್ಟು ನಮ್ಮನ್ನು ಈ ಸ್ಥಿತಿಗೆ ತೊಗೊಂಬಂದಿದ್ದಾರೆ. ನಾವು ಸಮುದಾಯದ ಪರ ಕೆಲಸ ಮಾಡಲಿಕ್ಕೆ ಮಾತ್ರ ಬಂದಿದ್ದೀವಿ, ಹೊರತು ಯಾರನ್ನೋ ಮೆಚ್ಚಲಿಕ್ಕೆ ಅಥವಾ ಯಾರಿಗೋ ಲಾಭ ಮಾಡ್ಕೊಳ್ಳಿಕ್ಕೆ ನಾವು ಖಂಡಿತವಾಗ್ಲೂ ಇಲ್ಲ. ನೀವು ಇವತ್ತಿನವರೆಗೂ ಹೋಗಿ ಕೇಳಿ, ನೀವು ಎಂಪ್ಲಾಯಿಗಳು ಇವತ್ತು ಬಂದು ಈ ಪ್ರತಿಭಟನೆ ಫಸ್ಟ್ ಶುರು ಮಾಡಿದ್ದು, ಅವಾಗ ಎಂಪ್ಲಾಯಿಗಳು ಬಂದು ಬೀದಿಗಿಳಿತಾ ಇದ್ದಾರೆ ಏನಪ್ಪ ಅಂತ ತಿಳ್ಕೊಂಡಾಗ ಈ ರೀತಿ ಅವ್ಯವಹಾರ ನಡೀತಾ ಇದೆ. ನೆನ್ನೆ ನಾನು ಲೆಟರ್ ಕೊಟ್ಟಿದ್ದೀನಿ, ಈ ರೀತಿ ನೀವು ಅನಧಿಕೃತವಾಗಿ ಏನು ಯಾವುದೇ ಪರ್ಮಿಷನ್ ಇಲ್ಲದೆ ನೀವು ಸ್ಟಾಫ್ಸ್ನ ಫಿಲ್ ಮಾಡ್ತಾ ಇದ್ದೀರಾ. ಯಾವಾಗ ಎಂಪ್ಲಾಯಿಗಳು ಅವ್ರಿಗೆ ತಡ್ಕೊಳಕ್ಕಾಗಲ್ಲ, ಯಾವಾಗ ಅವರು ನಿಮಗೆ ಔಟ್ ಆಫ್ ಕಂಟ್ರೋಲ್ ಹೋದ್ರು, ನಾವು ಅವಾಗ ತೀರ್ಮಾನ ತೊಗೊಂಡ್ರೆ ಎಂಪ್ಲಾಯಿಗಳೇ ಪ್ರತಿಭಟನೆ ಮಾಡ್ತಾರೆ, ನಾವು ಡೈರೆಕ್ಟರ್ಗಳಾಗಿ ಸುಮ್ಮನೆ ಕೂತಿದ್ರೆ ಆಗ್ತದೆ ಅಂತೇಳಿ ಇವತ್ತು ಇಲ್ಲಿಗೆ ಬಂದಿದ್ದೀವಿ. ನೋಡಿ, ಈಗ ಬಸವರಾಜ್ ಅವರು ಅಂತೇಳಿ ಎಂಪ್ಲಾಯೀಸ್ ಅಸೋಸಿಯೇಷನ್ ಅಧ್ಯಕ್ಷರಾಗಿದ್ದರು. ಈ ವ್ಯವಸ್ಥೆ ನೋಡಿ ಅವ್ರು ಕೊನೆಗೆ ಕೆಲಸನೇ ಬಿಟ್ಬಿಟ್ರು. ಕೆಲಸ ಬಿಟ್ಟು ಇವಾಗ ಒಳ್ಳೆ ಸ್ಥಾನದಲ್ಲಿದ್ದಾರೆ ಅವರು. ಈ ಸ್ಥಿತಿಗೆ ಬಂದರೆ ನಮ್ಮಲ್ಲಿ ಏನು ರೈತಾಪಿ ಕುಟುಂಬದಿಂದ ಬಂದಿರತಕ್ಕಂಥ ವರ್ಗದವರೇ ಜಾಸ್ತಿ ಆಗಿರೋದ್ರಿಂದ ನಿಮ್ಗೆ ಆಸ್ಪತ್ರೆಗೆ ಹೋಗಿ ಎಲ್ಲ ಸಮುದಾಯದವರು ಬೆನಿಫಿಟ್ ತೊಗೊಳ್ತಾರೆ, BITಗೆ ಹೋಗಿ ಎಲ್ಲ ಸಮುದಾಯದವರು ಇದ್ದಾರೆ. ಈಗ ನಿಮಗೆ ಪಕ್ಷಪಾತವಾಗಿ ಮತ್ತು ಏಕನಿರ್ಣಯವಾಗಿ ತೀರ್ಮಾನಗಳು ತೊಗೊಂಡು ಇವತ್ತು ಸಂಸ್ಥೆಯಿಂದ 26-27 ಕೋಟಿ ಸಂಬಳ ಕೊಡ್ತಾ ಇದ್ದೀವಿ. ಯಾರು ದುಡ್ಡು ಅದು 27 ಕೋಟಿ ಒಂದು ತಿಂಗಳಿಗೆ? ನಿಮಗೆ ಈಗ ಬಿಲ್ಡಿಂಗ್ಗಳು ನೋಡಿ, ಇಲ್ಲಿ ಆಸ್ಪತ್ರೆ ಹತ್ರ ಒಂದು ಬಿಲ್ಡಿಂಗ್ ಕಟ್ತಾ ಇದ್ದಾರೆ, 1.5 ವರ್ಷ 2 ವರ್ಷ ಆಯಿತು ಟೆಂಡರ್ ಕರೆದು, ಇದುವರೆಗೂ ಒಂದು ಮೋಲ್ಡ್ ಹಾಕಲಿಲ್ಲ. ಅವ್ರಿಗೆ ಎಷ್ಟು ಪೇಮೆಂಟ್ ಕೊಟ್ಟಿದ್ದಾರೆ ನೋಡಿ ನೀವು. ನಾವು ಪ್ರಶ್ನೆ ಮಾಡಿದ್ರೆ ರಾಜಶೇಖರ ಅಣ್ಣ ಹೇಳ್ದಂಗೆ ನಮ್ಮನ್ನು ಸಸ್ಪೆನ್ಷನ್, ನಾವು ಕೋರ್ಟ್ಗಳು ಹೋಗಿ 4-5 ಲಕ್ಷ ಫೀಸ್ಗಳು ಕೊಟ್ಟು ನಾವು ಸ್ಟೇ ತೊಗೊಂಡು ಬರಬೇಕಾಗ್ತದೆ. ಏನು ನಾವು ಮಾಡಿರೋ ತಪ್ಪು ಪ್ರಶ್ನೆ ಮಾಡ್ತೀವಿ ಅಷ್ಟೇ. ಅದೇನೋ ಹೇಳ್ತಾರೆ ಗೊತ್ತಾ, ನಿಷ್ಠುರವಾದಿ ದೇಶಕ್ಕೆ ವಿರೋಧಿ ಅಂತ ನಾವುಗಳೆಲ್ಲ ಹಂಗಾಗ್ಬಿಟ್ಟಿದ್ವಿ. ಸೊ ಹಂಗಾಗಿ ನಾನು ಪ್ರತಿಯೊಬ್ಬರಲ್ಲೂ ಮನವಿ ಮಾಡ್ಕೊಳ್ತೀನಿ, ಸಮುದಾಯದ ಸದಸ್ಯರು ಯಾರಿದ್ದೀರಿ, ಸಂಘದ ಸದಸ್ಯರು ಯಾರಿದ್ದೀರಿ, ದಯಮಾಡಿ ಇದ್ರ ಬಗ್ಗೆ ಒಂದು ಕಾಳಜಿ ವಹಿಸಿ. ದಯಮಾಡಿ ಸಂಘ ಭಾಳ ಹದಗೆಡ್ತಾ ಇದೆ, ತಾವೆಲ್ಲರೂ ಕೂಡ ಜವಾಬ್ದಾರಿ ವಹಿಸಿ ಸಂಘ ಹದಗೆಡದೇ ಇರೋ ಸ್ಥಿತಿಗೆ ತಾವೆಲ್ಲರೂ ತರಬೇಕಾಗ್ತದೆ. ನಾನು ಮನವಿ ಮಾಡ್ಕೊಳ್ಳೋದು ಮತ್ತೊಮ್ಮೆ ಎಲ್ಲ ಎಂಪ್ಲಾಯಿಗಳಿಗೂ ಅಷ್ಟೇ, ತಮ್ಮ ಆಕ್ರೋಶ ಮತ್ತು ತಮ್ಮ ಏನು ಹಿತಾಸಕ್ತಿ ನಮ್ಗೆ ಅರ್ಥ ಆಗ್ತದೆ. ನಿಮ್ಮ ಹಿಂದೆ ನಾವು ಇರ್ತೀವಿ, ನಿಮ್ಮ ಜೊತೆಲಿ ನಾವು ಇರ್ತೀವಿ ಅಂತ ಹೇಳ್ತಾ ಸಂಘದ ಉಳಿಗಾಗಿ ನಾವೆಲ್ಲರೂ ಹೋರಾಟ ಮಾಡ್ತೀವಿ.